ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಕೇವಲ ತೈಲ ಮಾರುಕಟ್ಟೆಗೆ ಮಾತ್ರ ತಟ್ಟಿಲ್ಲ, ಮಧ್ಯಮ ವರ್ಗದ ಜನರ ಮೇಲೂ ಕೂಡ ಕಾರ್ಮೋಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಮುಂದಕ್ಕೆ ಹಾಕುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡ. ಕೋಲಾರದಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ, ಕಟ್ಟಡ ನಿರ್ಮಾಣ ವಸ್ತು ಬೆಲೆ ದುಪ್ಪಟ್ಟು, ಕಾಮಗಾರಿ ವಿಳಂಬ. ಮನೆ ಕಟ್ಟಡ ಕಾಮಗಾರಿ ನಿಂತಿರೋದು, ವ್ಯಾಪಾರವಿಲ್ಲದೆ ಅಂಗಡಿ ಮಾಲೀಕರ ಪರದಾಟ ಇದು ಕಂಡಿದ್ದು ಕೋಲಾರದಲ್ಲಿ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ನಿಂತರೂ ಕೂಡ ಪರಿಣಾಮ ಮಾತ್ರ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಕೆಲವು ಹೋಟೆಲ್ಗಳು ಬಂದ್ ಆಗಿವೆ. ಮತ್ತೊಂದು ಕಡೆಗೆ LPG ಗ್ಯಾಸ್ ತೊಂದರೆಯಿಂದ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಈಗ ಯುದ್ಧದ ಎಫೆಕ್ಟ್ ಹಾರ್ಡ್ವೇರ್ ಅಂಗಡಿಗಳಿಗೂ ಕೂಡ ತಟ್ಟಿದೆ. ಎಲ್ಲ ಕಂಪ್ನಿಯವರು ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಮಾಮೂಲಿಯಾಗಿ ಸಮ್ಮರಲ್ಲಿ 2-5% ಜಾಸ್ತಿ ಆಗುತ್ತೆ ಡ್ಯೂ ಟು ಎಲೆಕ್ಟ್ರಿಸಿಟಿ ಶಾರ್ಟೇಜು, ಆಮೇಲೆ ಲೇಬರ್ ಶಾರ್ಟೇಜ್ಗೆ. ಬಟ್ ಈ ಸಲಿಗೆ ಮಾತ್ರ ಕೆಲವು ಪ್ರಾಡಕ್ಟ್ಸು 10-30%ವರೆಗೂ ರೇಟು ಡಿಫ್ರೆನ್ಸ್ ಕೊಡ್ತಾ ಇದ್ದಾರೆ ಕಂಪ್ನಿ. ಏನು ಅಂತ ಕೇಳಿದ್ರೆ ಎಲ್ಲ ವಾರ್ ಎಫೆಕ್ಟ್ ಅಂತಾರೆ, ರಾ ಮೆಟೀರಿಯಲ್ ಬರ್ತಾ ಇಲ್ಲ ಅಂತ ಇದ್ದಾರೆ. ಸೊ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣದ ವಸ್ತುಗಳು 30% ಬೆಲೆ ಹೆಚ್ಚಳಾಗಿದೆ. ಇದರಿಂದ ಜಿಲ್ಲೆಯ ಜನ ಕಟ್ಟಡ ಕಾಮಗಾರಿ ಹೇಗೆ ನಡೆಸೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಪೇಂಟ್, PVC ಪೈಪ್ಗಳಲ್ಲಿ 2 ಪಟ್ಟು ಏರಿಕೆಯಾಗಿದೆ. ಇರಾನ್ನಿಂದ ಬರುತ್ತಿದ್ದಂತಹ ಕಚ್ಚಾ ವಸ್ತುಗಳ ಅಭಾವದಿಂದ ಕಳೆದ 1.5 ತಿಂಗಳಿನಿಂದ ಪೇಂಟ್ ಬೆಲೆಯಲ್ಲಿ 30% ಏರಿಕೆಯಾಗಿದೆ. ಜನರು ಮನೆ ನಿರ್ಮಾಣದ ಕೆಲಸಗಳನ್ನು ಮುಂದಿನ 6 ತಿಂಗಳ ಕಾಲ ಮುಂದೂಡಲು ಮುಂದಾಗಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಜನರ ಮೇಲೆ ಮತ್ತೆ ಸಾಕಷ್ಟು ವ್ಯಾಪಾರಸ್ಥರ ಮೇಲೆ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಹಾರ್ಡ್ವೇರ್ ಅಂಗಡಿಯಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇವತ್ತು ಪೇಂಟ್ ಬೆಲೆ ಆಗ್ಬೋದು ಮತ್ತು PVC ಬೆಲೆ ಆಗ್ಬೋದು ಸಾಕಷ್ಟು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದ ಸಹ ಏನು ಪೇಂಟ್ನ ಬೆಲೆ ಮತ್ತು PVCಯ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ವ್ಯಾಪಾರಕ್ಕೂ ಸಹ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಶಾಪ್ಗಳ ಮುಂದೆ ಹಳೆ ದರ ಇನ್ನು ಮುಂದೆ ಅನ್ವಯಿಸಲ್ಲ ಅನ್ನೋ ಬೋರ್ಡ್ ಕಾಣ್ತಿವೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅಂಗಡಿಗಳಲ್ಲಿ ದಾಸ್ತಾನು ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಶದ ಎಲ್ಲೆಡೆ ಇಂತಹ ಪರಿಸ್ಥಿತಿಯೇ ಇರುವುದರಿಂದ ಕೃತಕ ಅಭಾವ ಸೃಷ್ಟಿ ಯಾರೂ ಕೂಡ ಮಾಡುತ್ತಿಲ್ಲವೆಂದು ಅಂಗಡಿ ಮಾಲೀಕರು ಹೇಳ್ತಾರೆ. ಒಟ್ನಲ್ಲಿ ಯುದ್ಧ ನಿಂತರೂ ಪರಿಣಾಮ ಮಾತ್ರ ಮುಂದುವರಿತಾನೇ ಇದೆ. ಜನಸಾಮಾನ್ಯರು ಮಾತ್ರ ನಿತ್ಯ ಪರದಾಡುವಂತಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಕೇವಲ ತೈಲ ಮಾರುಕಟ್ಟೆಗೆ ಮಾತ್ರ ತಟ್ಟಿಲ್ಲ, ಮಧ್ಯಮ ವರ್ಗದ ಜನರ ಮೇಲೂ ಕೂಡ ಕಾರ್ಮೋಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಮುಂದಕ್ಕೆ ಹಾಕುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡ. ಕೋಲಾರದಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ, ಕಟ್ಟಡ ನಿರ್ಮಾಣ ವಸ್ತು ಬೆಲೆ ದುಪ್ಪಟ್ಟು, ಕಾಮಗಾರಿ ವಿಳಂಬ. ಮನೆ ಕಟ್ಟಡ ಕಾಮಗಾರಿ ನಿಂತಿರೋದು, ವ್ಯಾಪಾರವಿಲ್ಲದೆ ಅಂಗಡಿ ಮಾಲೀಕರ ಪರದಾಟ ಇದು ಕಂಡಿದ್ದು ಕೋಲಾರದಲ್ಲಿ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ನಿಂತರೂ ಕೂಡ ಪರಿಣಾಮ ಮಾತ್ರ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಕೆಲವು ಹೋಟೆಲ್ಗಳು ಬಂದ್ ಆಗಿವೆ. ಮತ್ತೊಂದು ಕಡೆಗೆ LPG ಗ್ಯಾಸ್ ತೊಂದರೆಯಿಂದ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಈಗ ಯುದ್ಧದ ಎಫೆಕ್ಟ್ ಹಾರ್ಡ್ವೇರ್ ಅಂಗಡಿಗಳಿಗೂ ಕೂಡ ತಟ್ಟಿದೆ. ಎಲ್ಲ ಕಂಪ್ನಿಯವರು ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಮಾಮೂಲಿಯಾಗಿ ಸಮ್ಮರಲ್ಲಿ 2-5% ಜಾಸ್ತಿ ಆಗುತ್ತೆ ಡ್ಯೂ ಟು ಎಲೆಕ್ಟ್ರಿಸಿಟಿ ಶಾರ್ಟೇಜು, ಆಮೇಲೆ ಲೇಬರ್ ಶಾರ್ಟೇಜ್ಗೆ. ಬಟ್ ಈ ಸಲಿಗೆ ಮಾತ್ರ ಕೆಲವು ಪ್ರಾಡಕ್ಟ್ಸು 10-30%ವರೆಗೂ ರೇಟು ಡಿಫ್ರೆನ್ಸ್ ಕೊಡ್ತಾ ಇದ್ದಾರೆ ಕಂಪ್ನಿ. ಏನು ಅಂತ ಕೇಳಿದ್ರೆ ಎಲ್ಲ ವಾರ್ ಎಫೆಕ್ಟ್ ಅಂತಾರೆ, ರಾ ಮೆಟೀರಿಯಲ್ ಬರ್ತಾ ಇಲ್ಲ ಅಂತ ಇದ್ದಾರೆ. ಸೊ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣದ ವಸ್ತುಗಳು 30% ಬೆಲೆ ಹೆಚ್ಚಳಾಗಿದೆ. ಇದರಿಂದ ಜಿಲ್ಲೆಯ ಜನ ಕಟ್ಟಡ ಕಾಮಗಾರಿ ಹೇಗೆ ನಡೆಸೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಪೇಂಟ್, PVC ಪೈಪ್ಗಳಲ್ಲಿ 2 ಪಟ್ಟು ಏರಿಕೆಯಾಗಿದೆ. ಇರಾನ್ನಿಂದ ಬರುತ್ತಿದ್ದಂತಹ ಕಚ್ಚಾ ವಸ್ತುಗಳ ಅಭಾವದಿಂದ ಕಳೆದ 1.5 ತಿಂಗಳಿನಿಂದ ಪೇಂಟ್ ಬೆಲೆಯಲ್ಲಿ 30% ಏರಿಕೆಯಾಗಿದೆ. ಜನರು ಮನೆ ನಿರ್ಮಾಣದ ಕೆಲಸಗಳನ್ನು ಮುಂದಿನ 6 ತಿಂಗಳ ಕಾಲ ಮುಂದೂಡಲು ಮುಂದಾಗಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಜನರ ಮೇಲೆ ಮತ್ತೆ ಸಾಕಷ್ಟು ವ್ಯಾಪಾರಸ್ಥರ ಮೇಲೆ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಹಾರ್ಡ್ವೇರ್ ಅಂಗಡಿಯಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇವತ್ತು ಪೇಂಟ್ ಬೆಲೆ ಆಗ್ಬೋದು ಮತ್ತು PVC ಬೆಲೆ ಆಗ್ಬೋದು ಸಾಕಷ್ಟು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದ ಸಹ ಏನು ಪೇಂಟ್ನ ಬೆಲೆ ಮತ್ತು PVCಯ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ವ್ಯಾಪಾರಕ್ಕೂ ಸಹ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಶಾಪ್ಗಳ ಮುಂದೆ ಹಳೆ ದರ ಇನ್ನು ಮುಂದೆ ಅನ್ವಯಿಸಲ್ಲ ಅನ್ನೋ ಬೋರ್ಡ್ ಕಾಣ್ತಿವೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅಂಗಡಿಗಳಲ್ಲಿ ದಾಸ್ತಾನು ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಶದ ಎಲ್ಲೆಡೆ ಇಂತಹ ಪರಿಸ್ಥಿತಿಯೇ ಇರುವುದರಿಂದ ಕೃತಕ ಅಭಾವ ಸೃಷ್ಟಿ ಯಾರೂ ಕೂಡ ಮಾಡುತ್ತಿಲ್ಲವೆಂದು ಅಂಗಡಿ ಮಾಲೀಕರು ಹೇಳ್ತಾರೆ.
ಒಟ್ನಲ್ಲಿ ಯುದ್ಧ ನಿಂತರೂ ಪರಿಣಾಮ ಮಾತ್ರ ಮುಂದುವರಿತಾನೇ ಇದೆ. ಜನಸಾಮಾನ್ಯರು ಮಾತ್ರ ನಿತ್ಯ ಪರದಾಡುವಂತಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಕೇವಲ ತೈಲ ಮಾರುಕಟ್ಟೆಗೆ ಮಾತ್ರ ತಟ್ಟಿಲ್ಲ, ಮಧ್ಯಮ ವರ್ಗದ ಜನರ ಮೇಲೂ ಕೂಡ ಕಾರ್ಮೋಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಮುಂದಕ್ಕೆ ಹಾಕುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡಾನೆ. ಕೋಲಾರದಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ. ಕಟ್ಟಡ ನಿರ್ಮಾಣ ವಸ್ತು ಬೆಲೆ ದುಪ್ಪಟ್ಟು, ಕಾಮಗಾರಿ ವಿಳಂಬ. ಮನೆ ಕಟ್ಟಡ ಕಾಮಗಾರಿ ನಿಂತಿರೋದು, ವ್ಯಾಪಾರವಿಲ್ಲದೆ ಅಂಗಡಿ ಮಾಲೀಕರ ಪರದಾಟ ಇದು ಕಂಡಿದ್ದು ಕೋಲಾರದಲ್ಲಿ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ನಿಂತರೂ ಕೂಡ ಪರಿಣಾಮ ಮಾತ್ರ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಕೆಲವು ಹೋಟೆಲ್ಗಳು ಬಂದ್ ಆಗಿವೆ. ಮತ್ತೊಂದು ಕಡೆಗೆ LPG ಗ್ಯಾಸ್ ತೊಂದರೆಯಿಂದ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಈಗ ಯುದ್ಧದ ಎಫೆಕ್ಟ್ ಹಾರ್ಡ್ವೇರ್ ಅಂಗಡಿಗಳಿಗೂ ಕೂಡ ತಟ್ಟಿದೆ. ಎಲ್ಲ ಕಂಪ್ನಿಯವರು ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಮಾಮೂಲಿಯಾಗಿ ಸಮ್ಮರಲ್ಲಿ 2-5% ಜಾಸ್ತಿ ಆಗುತ್ತೆ ಡ್ಯೂ ಟು ಎಲೆಕ್ಟ್ರಿಸಿಟಿ ಶಾರ್ಟೇಜು, ಆಮೇಲೆ ಲೇಬರ್ ಶಾರ್ಟೇಜ್ಗೆ. ಬಟ್ ಈ ಸಲಿಗೆ ಮಾತ್ರ ಕೆಲವು ಪ್ರಾಡಕ್ಟ್ಸು 10-30%ವರೆಗೂ ರೇಟು ಡಿಫ್ರೆನ್ಸ್ ಕೊಡ್ತಾ ಇದ್ದಾರೆ ಕಂಪ್ನಿಗಳು. ಏನು ಅಂತ ಕೇಳಿದ್ರೆ ಎಲ್ಲ ವಾರ್ ಎಫೆಕ್ಟ್ ಅಂತಾರೆ, ರಾ ಮೆಟೀರಿಯಲ್ ಬರ್ತಾ ಇಲ್ಲ ಅಂತ ಇದ್ದಾರೆ. ಸೊ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣದ ವಸ್ತುಗಳು 30% ಬೆಲೆ ಹೆಚ್ಚಳಾಗಿದೆ. ಇದರಿಂದ ಜಿಲ್ಲೆಯ ಜನ ಕಟ್ಟಡ ಕಾಮಗಾರಿ ಹೇಗೆ ನಡೆಸೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಪೇಂಟ್, PVC ಪೈಪ್ಗಳಲ್ಲಿ 2 ಪಟ್ಟು ಏರಿಕೆಯಾಗಿದೆ. ಇರಾನ್ನಿಂದ ಬರುತ್ತಿದ್ದಂತಹ ಕಚ್ಚಾ ವಸ್ತುಗಳ ಅಭಾವದಿಂದ ಕಳೆದ 1.5 ತಿಂಗಳಿನಿಂದ ಪೇಂಟ್ ಬೆಲೆಯಲ್ಲಿ 30% ಏರಿಕೆಯಾಗಿದೆ. ಜನರು ಮನೆ ನಿರ್ಮಾಣದ ಕೆಲಸಗಳನ್ನು ಮುಂದಿನ 6 ತಿಂಗಳ ಕಾಲ ಮುಂದೂಡಲು ಮುಂದಾಗಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಜನರ ಮೇಲೆ ಮತ್ತೆ ಸಾಕಷ್ಟು ವ್ಯಾಪಾರಸ್ಥರ ಮೇಲೆ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಹಾರ್ಡ್ವೇರ್ ಅಂಗಡಿಯಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇವತ್ತು ಪೇಂಟ್ ಬೆಲೆ ಆಗ್ಬೋದು ಮತ್ತು PVC ಬೆಲೆ ಆಗ್ಬೋದು ಸಾಕಷ್ಟು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದ ಸಹ ಏನು ಪೇಂಟ್ನ ಬೆಲೆ ಮತ್ತು PVCಯ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ವ್ಯಾಪಾರಕ್ಕೂ ಸಹ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಶಾಪ್ಗಳ ಮುಂದೆ ಹಳೆ ದರ ಇನ್ನು ಮುಂದೆ ಅನ್ವಯಿಸಲ್ಲ ಅನ್ನೋ ಬೋರ್ಡ್ ಕಾಣ್ತಿವೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅಂಗಡಿಗಳಲ್ಲಿ ದಾಸ್ತಾನು ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಶದ ಎಲ್ಲೆಡೆ ಇಂತಹ ಪರಿಸ್ಥಿತಿಯೇ ಇರುವುದರಿಂದ ಕೃತಕ ಅಭಾವ ಸೃಷ್ಟಿ ಯಾರೂ ಕೂಡ ಮಾಡುತ್ತಿಲ್ಲವೆಂದು ಅಂಗಡಿ ಮಾಲೀಕರು ಹೇಳ್ತಾರೆ. ಒಟ್ನಲ್ಲಿ ಯುದ್ಧ ನಿಂತರೂ ಪರಿಣಾಮ ಮಾತ್ರ ಮುಂದುವರಿತಾನೇ ಇದೆ. ಜನಸಾಮಾನ್ಯರು ಮಾತ್ರ ನಿತ್ಯ ಪರದಾಡುವಂತಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಕೇವಲ ತೈಲ ಮಾರುಕಟ್ಟೆಗೆ ಮಾತ್ರ ತಟ್ಟಿಲ್ಲ, ಮಧ್ಯಮ ವರ್ಗದ ಜನರ ಮೇಲೂ ಕೂಡ ಕಾರ್ಮೋಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಕೋಲಾರದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಮುಂದಕ್ಕೆ ಹಾಕುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡಾನೆ. ಕೋಲಾರದಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ. ಕಟ್ಟಡ ನಿರ್ಮಾಣ ವಸ್ತು ಬೆಲೆ ದುಪ್ಪಟ್ಟು, ಕಾಮಗಾರಿ ವಿಳಂಬ. ಮನೆ ಕಟ್ಟಡ ಕಾಮಗಾರಿ ನಿಂತಿರೋದು, ವ್ಯಾಪಾರವಿಲ್ಲದೆ ಅಂಗಡಿ ಮಾಲೀಕರ ಪರದಾಟ ಇದು ಕಂಡಿದ್ದು ಕೋಲಾರದಲ್ಲಿ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ನಿಂತರೂ ಕೂಡ ಪರಿಣಾಮ ಮಾತ್ರ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಕೆಲವು ಹೋಟೆಲ್ಗಳು ಬಂದ್ ಆಗಿವೆ. ಮತ್ತೊಂದು ಕಡೆಗೆ LPG ಗ್ಯಾಸ್ ತೊಂದರೆಯಿಂದ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಈಗ ಯುದ್ಧದ ಎಫೆಕ್ಟ್ ಹಾರ್ಡ್ವೇರ್ ಅಂಗಡಿಗಳಿಗೂ ಕೂಡ ತಟ್ಟಿದೆ. ಎಲ್ಲ ಕಂಪ್ನಿಯವರು ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಮಾಮೂಲಿಯಾಗಿ ಸಮ್ಮರಲ್ಲಿ 2-5% ಜಾಸ್ತಿ ಆಗುತ್ತೆ ಡ್ಯೂ ಟು